ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಒಂದು ಪನ್ನೀರ್ ಬಿರಿಯಾನಿನ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇದನ್ನು ನಮ್ಮ ಭಾವನ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ. ನಮ್ಮ ಅಕ್ಕ ಅಂತೂ ತುಂಬಾ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ಲು, ನಿಮ್ಮ ಭಾವ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಅವ್ರ ಹತ್ರ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕನ ಮಗ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ತಿದ್ದಾನೆ. ಫಸ್ಟಿಗೆ ನಾವಿಲ್ಲಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಆ್ಯಂಡ್ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಫಸ್ಟಿಗೆ ಅದಾದಮೇಲೆ ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದೇ ಥರ 2 ಸ್ಪೂನ್ ತುಪ್ಪನ ಹಾಕ್ಕೊಳ್ಬೋದು. ತುಪ್ಪ ಬೇಡ ಅನ್ನೋರು ನಾರ್ಮಲ್ ಬರೀ ಎಣ್ಣೆನೇ ಹಾಕ್ಕೊಳ್ಬೋದು. ಎಣ್ಣೆ ಹಾಕ್ಕೊಂಡ್ಮೇಲೆ ನಾರ್ಮಲ್ ಪಲಾವ್ ಐಟಮ್ಸ್ ಎಲ್ಲ ಏನಿರುತ್ತೆ, ಚಕ್ಕೆ, ಲವಂಗ, ಹೂವು, ಮರಾಠಿ ಮೊಗ್ಗು ಅದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಇಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಪಲಾವ್ ಎಲೆ ಅಂತ. ನಾರ್ಮಲಾಗಿ ಡ್ರೈ ಆಗಿರೋ ಎಲೆ ಹಾಕ್ತಿಲ್ಲ, ಸ್ವಲ್ಪ ಹಸಿ ಎಲೆ ಹಾಕ್ತಿರೋದು ನಾವಿಲ್ಲಿ. ಅದನ್ನು ಊರ ಕಡೆ ಎಲ್ಲ ಬೆಳೀತಾರೆ, ಅದ್ರ ಹೆಸರು ಏನು ಅಂತ ಗೊತ್ತಿಲ್ಲ, ಬಟ್ ಆ ಗ್ರೀನ್ ಕಲರ್ ಏನು ಕಾಣ್ತಿದೆ ಅದು ಪಲಾವ್ ಎಲೆ. ಅದನ್ನು ಹಾಕಿದ ತಕ್ಷಣ ಸ್ವಲ್ಪ ಫ್ಲೇವರ್ ಆಗಿರ್ಬೋದು ಅಥವಾ ಸ್ಮೆಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಒಗ್ಗರಣೆ ಐಟಮ್ಸ್ ಎಲ್ಲ ಏನೇನಿದೆ ಅದನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಸ್ತೂರಿ ಮೇಥಿನ ಸ್ವಲ್ಪ ಹಾಕ್ಕೊಳ್ತಿದ್ದೀವಿ. ಅದಾದಮೇಲೆ ನಾವಿಲ್ಲಿ ಫಸ್ಟಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ 1 ನಿಮಿಷ ಫ್ರೈ ಮಾಡಿದ್ವಿ. ಅದಾದಮೇಲೆ ಆನಿಯನ್ನ ಹಾಕ್ಕೊಂಡು, ಆ್ಯಕ್ಚುಲಿ ಇದು ಟಾಸ್ಕ್ ಏನಂದರೆ ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ನ ಆಲ್ಮೋಸ್ಟ್ ಒಂದು 5 ನಿಮಿಷದ ತನಕ ಫ್ರೈ ಮಾಡಬೇಕು. ಆನಿಯನ್ ಯಾವಾಗ ಚೆನ್ನಾಗಿ ಫ್ರೈ ಆಗುತ್ತೆ, ಆ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ, ಆವಾಗ ಏನೇ ಮಾಡಿದ್ರು ರೈಸ್ ಬಾತ್ ಆಗಿರ್ಬೋದು ಅಥವಾ ಬಿರಿಯಾನಿ ಆಗಿರ್ಬೋದು, ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಒಂದು ಟಿಪ್ ಕೊಟ್ಟರು ನಮ್ಮ ಭಾವ. ಸೊ ಆನಿಯನ್ ಹಾಕ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ. ಅದು 10 ರೂಪೀಸ್ ಪ್ಯಾಕೆಟ್, ಸೊ ಫುಲ್ ಹಾಕ್ಕೊಳ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೀವು ನೋಡ್ತಿದ್ದೀರಾ ಇಲ್ಲಿ ಆಲ್ಮೋಸ್ಟ್ ತುಂಬ ಟೈಮ್ ಅದನ್ನು ಫ್ರೈ ಹಾಕಕ್ಕೆ ಬಿಡ್ತಿದ್ದಾರೆ ಆನಿಯನ್ನ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಾದಮೇಲೆ ನಾವು ಮಸಾಲ ಪೌಡರ್ಗಳನ್ನ ಹಾಕ್ಕೊಳ್ಳೋಣ. ಅರ್ಶಿನದ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಆ್ಯಂಡ್ ಇನ್ನೊಂದು ಹೊಸ ಇಂಗ್ರೀಡಿಯೆಂಟ್ ಹೇಳಿಕೊಟ್ರು, ಚಿಕನ್ ಮಸಾಲ ಪೌಡರ್ ಅಂತ. ಸೊ ಅದನ್ನು ಹಾಕಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಚಿಕನ್ ಮಸಾಲ ಯೂಸ್ ಮಾಡ್ತಿರಲಿಲ್ಲ, ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಿದ್ವಿ. ಸೊ ಚಿಕನ್ ಮಸಾಲ ಹಾಕಿದಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದನ್ನು ಹಾಕಿನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದೆಲ್ಲ ಮಿಕ್ಸ್ ಆದಮೇಲೆ ಒಂದು ಟೊಮ್ಯಾಟೋನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ತನಕನೂ ಫ್ರೈ ಮಾಡ್ತಾ ಇದ್ದಾರೆ. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ 2 ಸ್ಪೂನ್ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿದ ಮೇಲೆ ನಾವು ಎಷ್ಟು ಕಪ್ ಅಕ್ಕಿ ಹಾಕಿರ್ತೀವಿ ಅದಕ್ಕೆ ಡಬಲ್ ನೀರು ಹಾಕಬೇಕು. ಸೊ ಇವ್ರಿಗೆ ಒಂದು ಮೆಷರ್ಮೆಂಟ್ ಇದೆ, ಸೊ ಹಾಗಾಗಿ ನಾರ್ಮಲ್ ಬೌಲಲ್ಲೇ ಹಾಕ್ತಿದ್ದಾರೆ, ಮೆಷರ್ಮೆಂಟ್ ಎಲ್ಲ ಮಾಡ್ಕೊಂಡು ಹಾಕ್ತಿಲ್ಲ. ಅದೆಲ್ಲ ಆದಮೇಲೆ ಲಾಸ್ಟಿಗೆ ನಾವು ಅಕ್ಕಿನ ಹಾಕ್ತಾಯಿದ್ದೀವಿ ಈಗ ಸದ್ಯಕ್ಕೆ. ಸೊ ವಿಡಿಯೋ ಸ್ವಲ್ಪ ಕ್ಲಮ್ಸಿ ಇದೆ, ಯಾಕಂದರೆ ಅವರು ನಮ್ಮ ಭಾವ ಸ್ವಲ್ಪ ಶೈ ಇದ್ದರು, ಅವರು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗೋ ವಿಡಿಯೋ ಮಾಡ್ಕೊಂಡು ಮಾಡ್ತಿರೋದು ಆ್ಯಕ್ಚುಲಿ.
ಸೊ ಅಕ್ಕಿ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ 1 ಸ್ಪೂನ್ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀವಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಕುಕ್ಕರ್ ಮುಚ್ಚಿ 3 ವಿಷಲ್ಸ್ ಆದಮೇಲೆ ನಮ್ಮ ಪನ್ನೀರ್ ಬಿರಿಯಾನಿ ರೆಡಿ ಇರುತ್ತೆ ಪ್ಲೇಟ್ಸ್ಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ. ವಿಷಲ್ ಬಿಟ್ಟ ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿದ ಮೇಲೆ 1 ಸ್ಪೂನ್ ಆರ್ 2 ಸ್ಪೂನ್ನ ನಾವು ತುಪ್ಪನ ಹಾಕ್ಕೊಂಡಾಗ ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಈ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ. ಹಾಗೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.